ಸುಮಾರು 31 ವರ್ಷದ ಹಿಂದಿನ ಪ್ರಕರಣ. ಕರಸೇವಕರು ಅವತ್ತು ಅಯೋಧ್ಯೆಯಲ್ಲೇ ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತ ಹೇಳಿ ಮಾಡಿದಂತ ಹೋರಾಟ. ಆ ಹೋರಾಟದಲ್ಲಿ ಕೆಲವರ ಮೇಲೆ ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣ ಅಗೈನ್ ಮತ್ತೆ ಎತ್ತಿಕೊಂಡು ಶ್ರೀಕಾಂತ್ ಪೂಜಾರಿ ಸೇರಿದಂತೆ ಅವತ್ತು ಹೋರಾಟ ಮಾಡಿದಂತ ಕೆಲವರನ್ನ ಮತ್ತೆ ಅರೆಸ್ಟ್ ಮಾಡಿರೋದು ಬಿಜೆಪಿಯನ್ನ. ಈಗ ಮತ್ತೆ ಬಿಜೆಪಿ ರೊಚ್ಚಿಗೆದ್ದಿದೆ, ಬಿಜೆಪಿಯನ್ನ ಕೆರಳಿಸಿದೆ. ಹುಬ್ಬಳ್ಳಿಯಲ್ಲಿ ಕೇಸರಿ ಪಡೆ ಫುಲ್ ಹಂಗಾಮ ಮಾಡ್ತಾ ಇದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಹೋರಾಟ ಮಾಡ್ತಾ ಇದ್ದಂತ ಆರ್ ಅಶೋಕ್ ಈಗ ಪೊಲೀಸರ ವಶಕ್ಕೆ. ಬೆಲ್ಲದ ತೆಂಗಿನಕಾಯಿ ಸೇರಿದಂತೆ ಕಾರ್ಯಕರ್ತರು ಖಾಕಿ ವಶಕ್ಕೆ. ಆರ್ ಅಶೋಕ್ ನೇತೃತ್ವದಲ್ಲಿ ಠಾಣೆಗೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಪಡ್ತಾರೆ. ಮುತ್ತಿಗೆಗೆ ಪ್ರಯತ್ನಿಸಿದ ಕಾರ್ಯಕರ್ತರು ಪೊಲೀಸರ ವಶಕ್ಕೆ. ಈಗ ಬಸ್ಗಳಲ್ಲಿ ಕಾರ್ಯಕರ್ತರನ್ನ ಪೊಲೀಸರು ತೆಗೆದುಕೊಂಡು ಹೋಗಿದ್ದಾರೆ. ಇವತ್ತು ರಾಜ್ಯಾದ್ಯಂತ ಹೋರಾಟವನ್ನ ಮಾಡೋದಕ್ಕೆ ಬಿಜೆಪಿ ಕರೆ ಕೊಟ್ಟಿತ್ತು. ಅದರಲ್ಲೂ ಕೂಡ ಹುಬ್ಬಳ್ಳಿಯಲ್ಲಿ ಈ ಪ್ರಕರಣವನ್ನ ಖಂಡಿಸಿ ಬಿಜೆಪಿ ಹೋರಾಟವನ್ನ ಮಾಡ್ತಾ ಇತ್ತು. ಈ ಸಂದರ್ಭದಲ್ಲಿ ಘೋಷಣೆಗಳನ್ನ ಕೂಗ್ತಾ ಇದ್ರು. ಅದರ ಜೊತೆಗೆ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕೋದಕ್ಕೆ ಬಿಜೆಪಿಯ ನಾಯಕರುಗಳು, ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಬಿಜೆಪಿಯ ನಾಯಕರೆಲ್ಲರೂ ಕೂಡ ಮುಂದಾಗ್ತಾರೆ. ಈ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ವಶಕ್ಕೆ ಪಡೆದಿದ್ದಾರೆ. Any Hindu will not care. Modi government is strong. There is no anything happens in India. That is the Modi. That is the Modi. Nothing will happen. Nothing will happen. Congress will do. But Modi is strong. ಗೂಂಡಾಗಿರಿ ಸರ್ಕಾರ, ಮಾನವೀಯತೆ ಇಲ್ಲ. ಅಲ್ಲಿ ಭಯೋತ್ಪಾದಕರನ್ನ ಅರೆಸ್ಟ್ ಮಾಡುವಂತ ಯೋಗ್ಯತೆ ಇಲ್ಲ. ಡಿಜೆ ಹಳ್ಳಿ ಕೆಜೆ ಹಳ್ಳಿ ಘಟನೆಯಲ್ಲಿ ಆದಂಥವ್ರಿಗೆ ಅರೆಸ್ಟ್ ಮಾಡಿಲ್ಲ, ಅವ್ರಿಗೆ ಬಿರಿಯಾನಿ ಕೊಡ್ತೀರಾ. ಇಲ್ಲಿ ರಾಮ ಭಕ್ತರನ್ನ ನೀವು ಬಂಧಿಸ್ತೀರಾ ಅಂದ್ರೆ ಹೇಡಿಗಳು ನೀವು. ಒಂದು ರೀತಿ 100% ಪ್ರತಿಭಟನೆಯನ್ನ ನಾವು ಹೇಳಿದ್ರಿ. ಅಟ್ಲೀಸ್ಟ್ ಮನವಿ ಕೊಡೋಕ್ಕಾದ್ರೂ ಬಿಡಿ ಅಂದ್ರೆ ಅದಕ್ಕೂ ಬಿಡ್ತಾ ಇಲ್ಲ ಅವ್ರು ಒಳಗಡೆ, ಪೊಲೀಸ್ ಸ್ಟೇಷನ್ ಒಳಗಡೆ. ನಾವು 3 ದಿನ ಟೈಮ್ ಕೊಟ್ಟಿದ್ದೀರಿ, 3 ದಿನದೊಳಗಡೆ ಆಕ್ಷನ್ ತಗೊಂಡಿಲ್ಲ ಅಂದ್ರೆ ಅವನ್ನ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿದ್ರಿ. ಈಗಲೇ ಅವ್ರನ್ನ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಟ್ರಾನ್ಸ್ಫರ್ ಮಾಡೋದು ಒಂದು ಪ್ರಕ್ರಿಯೆ, ಆದರೆ ಸಸ್ಪೆಂಡ್ ಮಾಡಬೇಕು ಅನ್ನೋದು ನಮ್ಮ ಬೇಡಿಕೆ. ಸಸ್ಪೆಂಡ್ ಮಾಡೋವರೆಗೂ ನಾವು ಹೋರಾಟ ಮಾಡ್ತೀರಿ. ಅವ್ರಿಗೆ ಗಡುವನ್ನು ಕೊಟ್ಟಿದ್ದೀರಿ ನಾವು. ಈ ರಾಜ್ಯದಲ್ಲಿ ಇದು ಮುಂದುವರಿತದೆ. ಇನ್ನು ಹಿಂದೂ ಕಾರ್ಯಕರ್ತನ ಯಾರ್ಯಾರು ಇಡೀ ರಾಜ್ಯದಲ್ಲಿ ಇನ್ಮೇಲೆ ಯಾವ್ಯಾವ ಹಿಂದೂ ಕಾರ್ಯಕರ್ತರ ಮೇಲೆ ಈ ತರ ಹಲ್ಲೆ ಮಾಡ್ತಾರೆ, ಜೈಲಿಗೆ ಹಾಕ್ತಾರೆ, ಅಲ್ಲೆಲ್ಲ ಹೋಗಿ ನಾವು ಪ್ರತಿಭಟನೆ ಮಾಡ್ತೀರಿ, ನ್ಯಾಯ ಕೊಡ್ತೀರಿ. ಯಾರು ಹಿಂದೂ ಕಾರ್ಯಕರ್ತರು ಭಯ ಬೀಳುವಂತ ಅವಶ್ಯಕತೆ ಇಲ್ಲ. ನಿಮ್ಮ ಜೊತೆ ನಾನಿದ್ದೀನಿ, ಇಡೀ ಬಿಜೆಪಿ ಇದೆ, ಇಡೀ ಹಿಂದೂ ಸಮುದಾಯ ಇದೆ. ಯಾರು ಭಯ ಬೀಳಕ್ಕಾಗಲ್ಲ. ಈ ಗೊಡ್ಡು ಬೆದರಿಕೆ ಸಿದ್ದರಾಮಯ್ಯನವ್ರ ಗೊಡ್ಡು ಬೆದರಿಕೆ ಯಾರು ಬೆದರಲ್ಲ. ಇಂಥ 100 ಸಿದ್ದರಾಮಯ್ಯ ಬಂದ್ರೂ ಎದುರಿಸುವಂತ ಶಕ್ತಿ ಹಿಂದೂಗಳಿಗಿದೆ. ಆ ಕೆಲಸವನ್ನ ನಾವು ಮಾಡೇ ಮಾಡ್ತೀರಿ. ಹೌದು, ಅಮಾನತ್ ಮಾಡೋವರೆಗೂ ನಾವು ಹೋರಾಟವನ್ನ ಮಾಡೇ ಮಾಡ್ತೀರಿ. ಅಮಾನತ ಇಡೀ ರಾಜ್ಯದಲ್ಲಿ ಹೋರಾಟ ಆಗಿದೆ. ಇವತ್ತು ಹುಬ್ಬಳ್ಳಿಯಲ್ಲಿ ದೊಡ್ಡ ಹೋರಾಟವನ್ನ ನಾವು ಮಾಡಿದಿರಿ. ಸುಮಾರು 4 ಗಂಟೆಗಳ ಕಾಲ ಹೋರಾಟ ಮಾಡಿದಿರಿ. ನಾವು ಗಡುವನ್ನ ಕೊಟ್ಟಿದ್ದೀರಿ. ಆ ಗಡುವು ಒಳಗಡೆ 31 ವರ್ಷಗಳ ಹಿಂದಿನ ಪ್ರಕರಣದಲ್ಲಿ ಈಗ ಹಿಂದೂ ಕಾರ್ಯಕರ್ತರನ್ನ ಬಂಧಿಸಿರೋದನ್ನ ಖಂಡಿಸಿ ಬಿಜೆಪಿಯ ಹೋರಾಟ. ಬಿಜೆಪಿ ನಾಯಕರನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ. ಈ ಹೊತ್ತಿಗೆ ಏನಾಗ್ತಿದೆ ಅಲ್ಲಿ ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯೊಂದಿಗೆ ನನ್ನ ಕಲೀಗ್ ದಿವಿತ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ದಿವಿತ್, ಓವರ್ ಟು ಯು. ಈ ಹೊತ್ತಿಗೆ ಏನ್ ನಡೀತಾ ಇದೆ ಅಲ್ಲಿ? ಯಾರನ್ನ ಅರೆಸ್ಟ್ ಮಾಡಿದ್ದಾರೆ ದಿವಿತ್? ಎಸ್, ಖಂಡಿತವಾಗ್ಲೂ ರಂಜಿತ್ ಗಮನಿಸ್ತಾ ಇದ್ದೀರಿ. ಬೆಳಗ್ಗೆಯಿಂದಲೂ ಕೂಡ ಹುಬ್ಬಳ್ಳಿಯ ಶಹರ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ರು. ಸೊ 31 ವರ್ಷದ ಹಳೆಯ ಕೇಸನ್ನು ಕೆದಕಿ ಈಗ ಅವರನ್ನ ಬಂಧಿಸೋದಕ್ಕೆ, ಶ್ರೀಕಾಂತ್ ಅನ್ನುವಂಥ ರಾಮಭಕ್ತರನ್ನ, ಕರಸೇವಕರನ್ನ ಬಂಧಿಸಿರೋದಕ್ಕೆ ಬಿಜೆಪಿ ಮೊನ್ನೆಯಿಂದಲೂ ಕೂಡ ಕೆಂಡ ಕಾರ್ತಾ ಇದೆ. ಇವತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಸಾಕಷ್ಟು ಬಿಜೆಪಿ ಕಾರ್ಯಕರ್ತರು ಇಲ್ಲಿ ಭಾಗಿಯಾಗಿದ್ದರು. ಇದೇ ವೇಳೆ ಆರ್ ಅಶೋಕ್ ಅವರು ಕೂಡ ಆಗಮಿಸ್ತಾರೆ. ಇಲ್ಲಿನ ಶಾಸಕರಾದಂಥ ಮಹೇಶ್ ತೆಂಗಿನಕಾಯಿ ಕೂಡ ಬರ್ತಾರೆ. ಜೊತೆಗೆ ಎಲ್ಲ ನಾಯಕರು ಕೂಡ ಇಲ್ಲಿ ಬಂದು ಬಿಜೆಪಿ ಯಾವ ರೀತಿ ಆಗುತ್ತೆ ಅನ್ನೋದು ಕೂಡ ಬಹಳ ಕುತೂಹಲ ಮೂಡಿಸಿತ್ತು. ಸೊ ಆರ್ ಅಶೋಕ್ ಬರ್ತಾರೆ,
ಮಹೇಶ್ ತೆಂಗಿನಕಾಯಿ ಕೂಡ ಬರ್ತಾರೆ. ಅವರ ನೇತೃತ್ವದಲ್ಲಿ ರಾಮ ಭಜನೆ ಆಗುತ್ತೆ. ಜೊತೆಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನು ಕೂಡ ಕೂಗಲಾಗುತ್ತೆ. ಅವರನ್ನು ಬಿಡುಗಡೆಗೊಳಿಸುವಂತೆ ಒತ್ತಾಯ ಕೂಡ ಮಾಡಲಾಗುತ್ತೆ. ಜೊತೆಗೆ ಈಗಾಗಲೇ ಈ ಬೆನ್ನಲ್ಲೇ ಈ ಒಂದು ಹೋರಾಟದ ಸಂದರ್ಭದಲ್ಲಿ ಯಾವಾಗ ಶಹರ ಪೊಲೀಸ್ ಠಾಣೆಗೆ ಮುತ್ತಿಗೆಯನ್ನು ಹಾಕ್ತೀವಿ ಅಂತ ಈ ಮುಂಚೆನೇ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಅದೇ ರೀತಿ ಪ್ರತಿಭಟನೆಯ ಕೊನೆಯ ಹಂತದಲ್ಲಿ ಶಹರ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕೋದಕ್ಕೆ ಸಂದರ್ಭದಲ್ಲಿ ಇಲ್ಲಿದ್ದಂತಹ ಪೊಲೀಸ್ನವರು ಅವರನ್ನು ಬಂಧಿಸುವಂಥ ಕೆಲಸ ಮಾಡ್ತಾರೆ. ಮೊದಲಿಗೆ ಎಲ್ಲ ಕಾರ್ಯಕರ್ತರನ್ನು ಬಂಧಿಸ್ತಾರೆ. ಅದಾದಮೇಲೆ ಶಾಸಕರನ್ನು ಬಂಧಿಸ್ತಾರೆ, ಅರವಿಂದ್ ಬೆಲ್ಲಂದ್ರವನ್ನು ಬಂಧಿಸ್ತಾರೆ. ಜೊತೆಗೆ ಕೊನೆಯದಾಗಿ ವಿಪಕ್ಷ ನಾಯಕ ಆರ್ ಅಶೋಕರನ್ನು ಕೂಡ ಬಂಧಿಸಿ ಕರೆದುಕೊಂಡು ಹೋಗುವಂಥ ಕೆಲಸ ಆಗ್ತಾ ಇದೆ. ಸೊ ಕಾದು ನೋಡಬೇಕಾಗುತ್ತೆ ರಂಜಿತ್, ಈ ಒಂದು ಪ್ರತಿಭಟನೆ ಅಥವಾ ಇವತ್ತಿಗೆ ಮಾತ್ರ ಸೀಮಿತನ ಅಥವಾ ಅವರ ಈಗಾಗಲೇ ಬಂಧಿಸಿ ಹೋಗುವಂಥ ಸಂದರ್ಭದಲ್ಲಿ ಕೂಡ ಆರ್ ಅಶೋಕ್ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವು ಈ ಒಂದು ಪ್ರತಿಭಟನೆಯನ್ನು ಇಲ್ಲಿಗೆ ಕೈ ಬಿಡೋದಿಲ್ಲ, ನಾವು ಜೈಲಿಗೆ ಹೋದರೂ ಪರವಾಗಿಲ್ಲ, ನಮ್ಮ ಕಾರ್ಯಕರ್ತರು ಕೂಡ ಜೈಲಿಗೆ ಹೋಗೋದಕ್ಕೂ ರೆಡಿ, ಆದರೆ ಅವರನ್ನು ಬಿಡುಗಡೆಗೊಳಿಸಬೇಕು, ಅಲ್ಲಿವರೆಗೂ ಕೂಡ ಹೋರಾಟ ಇದ್ದೇ ಇರುತ್ತೆ ಅನ್ನುವಂಥ ಮಾತುಗಳನ್ನು ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಂಜಿತ್ ಅಂತ ಹೇಳಿದ್ದೀವಿ ಸರ್. ಕೆಲವೊಂದು ಅಕ್ವಿಟ್ ಆಗಿದೆ, ಕೆಲವೊಂದು ಕನ್ವಿಕ್ಟ್ ಆಗಿದೆ, ಅದು ಡೀಟೇಲ್ಸ್ ಆಮೇಲೆ ಕೊಡ್ತೀವಿ. ಓಕೆ, ಥ್ಯಾಂಕ್ ಯು ಸೊ ಮಚ್ ಸರ್. ಮಾಹಿತಿ ಕೊಡ್ತಾ ಇರೋ ನಮ್ಮ ಪ್ರತಿನಿಧಿ ದಿವೇತ್ ಈಗ ಒಂದಷ್ಟು ವಿಚಾರಗಳು, ಯಾಕೆಂದರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಇನ್ಸ್ಪೆಕ್ಟರ್ ವರ್ಗಾವಣೆ ಅಲ್ಲ ಅಮಾನತಾಗಬೇಕು ಅಂತೇಳಿ ಅವರು ಆಗ್ರಹಿಸ್ತಾ ಇದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಮಾಹಿತಿ ಕೊಡ್ಬೋದಾ ದಿವೇತ್? ಎಸ್ ನಾಗೇಂದ್ರ ಬಾಬು, ಈಗಾಗಲೇ ಆರ್ ಅಶೋಕ್ ಕೂಡ ಹೇಳಿಕೆಯನ್ನು ಕೊಟ್ಟರು. ಅವರನ್ನು ಅಮಾನತು ಮಾಡೋವರೆಗೂ ಕೂಡ ನಮ್ಮ ಹೋರಾಟ ಮುಂದುವರಿಯುತ್ತೆ. ಜೊತೆಗೆ ಅಷ್ಟು ಮಾತ್ರ ಅಲ್ಲ, ಈಗ ಯಾರು ಶ್ರೀಕಾಂತ್ ರಾಮಭಕ್ತರನ್ನು ಬಂಧಿಸಿದ್ದಾರೋ, ಕರಸೇವಕರನ್ನು ಬಂಧಿಸಿದ್ದಾರೋ ಅವ್ರನ್ನು ಕೂಡ ಬಿಡುಗಡೆಗೊಳಿಸೋವರೆಗೂ ನಮ್ಮ ಹೋರಾಟ ಇದ್ದೇ ಇರುತ್ತೆ. ಈ ಬಾರಿ ಲೋಕಸಭೆ ಚುನಾವಣೆ ಹತ್ತಿರ ಬರ್ತಾ ಇದೆ. ಮತ್ತೊಂದು ಕಡೆ ಅವರು ಕೂಡ ಈಗ ಹರಿಪ್ರಸಾದ್ ಕೂಡ ಕೊಟ್ಟಿರುವಂಥ ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಸಂಚಲನ ಮೂಡಿಸ್ತಾ ಇದೆ. ಆ ಬಗ್ಗೆನೂ ಕೂಡ ಮಾತನಾಡ್ತಾ ಇದ್ರು. ಸೊ ಮತ್ತೊಂದು ಕಡೆ ನೀವು ಗಮನಿಸ್ಬೋದು, ಈಗಾಗಲೇ ಎಲ್ಲರನ್ನೂ ಕೂಡ ಬಂಧಿಸಿ ಕರೆದುಕೊಂಡು ಹೋಗಲಾಗಿರುವಂಥದ್ದು ನಾಗೇಂದ್ರ ಬಾಬು. ಆದರೆ ಯಾವುದೇ ಕ್ಷಣದಲ್ಲಿ ಯಾವಾಗ ಬೇಕಾದರೂ ಕಾರ್ಯಕರ್ತರು ಬೇರೆ ರೂಪದಲ್ಲಿ ಬಂದು ಇಲ್ಲಿ ಮುತ್ತಿಗೆ ಹಾಕುವಂಥ ಸಾಧ್ಯತೆ ಇರಬಹುದು ಅಂತೇಳಿ ಪೊಲೀಸ್ನವರು ಮುನ್ನೆಚ್ಚರಿಕೆ ಕ್ರಮವಾಗಿ ಮತ್ತೊಂದು ಬಸ್ಸನ್ನು ಕೂಡ ಈಗಾಗಲೇ ಇಲ್ಲಿ ಇರಿಸಲಾಗಿರುವಂಥದ್ದು. ಒಂದು ವೇಳೆ ಹಾಗೇನಾದರೂ ಬಂದರೆ ಅವರನ್ನು ಕೂಡ ವಶಪಡಿಸಿಕೊಳ್ಳುವಂಥ ಸಾಧ್ಯತೆ ಇರುವಂಥದ್ದು. ಸೊ ಇಲ್ಲಿ ಒಂದು ರೀತಿಯಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಯಾವುದೇ ಕಾರಣಕ್ಕೂ ಈ ಹಿಂದಿನ ಕೇಸನ್ನು ಈ ರೀತಿಯಾಗಿ ಎತ್ಕೊಂಡು ಆಮೇಲೆ ಇನ್ನೊಂದು ಪಾಯಿಂಟನ್ನು ಅವರು ಹಾಕ್ತಾ ಇದ್ರು ಇಲ್ಲಿನ ಕಾರ್ಯಕರ್ತರು. ಕಳೆದ ಬಾರಿ ಅಂದರೆ 2015 ಸಂದರ್ಭದಲ್ಲಿ, 16 ಸಂದರ್ಭದಲ್ಲಿ 18ರವರೆಗೂ ಕಾಲಾವಕಾಶ ಇತ್ತು. 5 ವರ್ಷ ಒಳ್ಳೆ ಆಡಳಿತವನ್ನು ಕೊಟ್ಟರು. ಆ ಸಂದರ್ಭದಲ್ಲಿ ಈ ಒಂದು ಯೋಚನೆ ಯಾಕೆ ಬರಲಿಲ್ಲ ಅವರಿಗೆ, ಈಗಲೇ ಯಾಕೆ ಬರ್ತಾ ಇದೆ? ರಾಮ ಮಂದಿರವನ್ನು ಲೋಕಾರ್ಪಣೆ ಮಾಡುವಂಥ ಈ ಸಂದರ್ಭದಲ್ಲಿ ಯಾಕೆ ಈ ರೀತಿಯಾಗಿ ಮಾಡ್ತಾ ಇರೋದು? ಒಂದು ರೀತಿಯಲ್ಲಿ BJPಯನ್ನು ಟಾರ್ಗೆಟ್ ಮಾಡ್ತಿದ್ದಾರಾ ಅಥವಾ ಹಿಂದೂ ಕಾರ್ಯಕರ್ತರನ್ನು ಟಾರ್ಗೆಟ್ ಮಾಡ್ತಿದ್ದಾರಾ, ರಾಮ ಭಕ್ತರನ್ನು ಟಾರ್ಗೆಟ್ ಮಾಡ್ತಿದ್ದಾರಾ? ಈ ರೀತಿಯಾದಂಥ ಮಾತುಗಳು, ಪ್ರಶ್ನೆಗಳು ಕೂಡ ಜೊತೆಗೆ ಆರೋಪಗಳು, ಆಕ್ರೋಶಗಳು ಎಲ್ಲವೂ ಕೂಡ ಕೇಳಿ ಬಂತು ನಾಗೇಂದ್ರ ಬಾಬು. ಸೊ ಕಾದು ನೋಡಬೇಕಾಗುತ್ತೆ. ಇಲ್ಲಿ ಇನ್ನಷ್ಟು ಕೂಡ ಈಗಾಗಲೇ ಎಲ್ಲರನ್ನು ಬಂಧಿಸಿ ಹೋದರೂ ಕೂಡ ಸಾಕಷ್ಟು ಪೊಲೀಸ್ ಸಿಬ್ಬಂದಿ ಕೂಡ ಇಲ್ಲಿ ಇರುವಂಥದ್ದನ್ನು ನೀವು ಗಮನಿಸ್ತಾ ಇದ್ದೀರಾ. ಸೊ ಹೀಗಾಗಿ ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗ್ಬೋದು. ಈ ಕಾರಣಕ್ಕಾಗಿಯೇ ಇಲ್ಲಿ ಬಂದೋಬಸ್ತನ್ನು ಈಗಲೂ ಕೂಡ ನಿಯೋಜಿಸಲಾಗಿದೆ. ಯಾವುದು ಕೂಡ ತೆರವು ಮಾಡುವಂಥ ಕೆಲಸವನ್ನು ಮಾಡಿಲ್ಲ. ಒಂದು ಸರ್ಕಾರಿ ಬಸ್ ಜೊತೆಗೆ ಒಂದು ಪೊಲೀಸ್ ಬಸ್ ಕೂಡ ಇಲ್ಲಿ ನಿಯೋಜಿಸಲಾಗಿರುವಂಥದ್ದು. ಯಾವುದೇ ಕ್ಷಣದಲ್ಲಿ ಏನು ಬೇಕಾದರೂ ಆಗ್ಬೋದು. ಯಾಕಂತಂದರೆ ಇಲ್ಲಿನ ಇನ್ಸ್ಪೆಕ್ಟರನ್ನು ಅಮಾನತು ಮಾಡುವವರೆಗೂ ಕೂಡ ಈ ಹೋರಾಟ ಇರುತ್ತೆ. ಶ್ರೀಕಾಂತ್ ಅವರನ್ನು ಬಿಡುಗಡೆ ಮಾಡೋವರೆಗೂ ಕೂಡ ಈ ಒಂದು ಹೋರಾಟ ಇದ್ದೇ ಇರುತ್ತೆ ಅಂಥೇಳಿ ಆರ್ ಅಶೋಕ್ ಅವರು ಮತ್ತೂ ಕೂಡ ಅವ್ರನ್ನ ಬಂಧಿಸುವಂಥ ಕ್ಷಣದಲ್ಲೂ ಕೂಡ ಪ್ರತಿಭಟನೆ ಎಚ್ಚರಿಕೆ ಕೊಟ್ಟಿರೋದ್ರಿಂದ ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗ್ಬೋದು. ಹೀಗಾಗಿ ಈ ಒಂದು ಪೊಲೀಸ್ ನಿಯೋಜನೆ ಹೀಗೆ ಇರುವಂಥ ಸಾಧ್ಯತೆ ಇದೆ ನಾಗೇಂದ್ರ ಬಾಬು. ದಿವೇತ್ ಹಾಗೆ ಸಂಪರ್ಕದಲ್ಲೇ ರೀ, ಈಗ ನೋಡಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. DJ ಹಳ್ಳಿ, KJ ಹಳ್ಳಿ ಗಲಭೆಕೋರರನ್ನ ಬಂಧಿಸುವಂತ ಯೋಗ್ಯತೆ ಇಲ್ಲ, ಜೈಲಿನಲ್ಲಿ ಬಿರಿಯಾನಿ ಕೊಡ್ತೀರಾ, ಇಲ್ಲಿ ರಾಮ ಭಕ್ತರನ್ನ ಬಂಧಿಸ್ತೀರಾ ಅಂತೇಳಿ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು. ನೀವು ಹೇಡಿಗಳು ಅಂತ ಸರ್ಕಾರದ ವಿರುದ್ಧ ಆಕ್ರೋಶಭರಿತವಾಗಿ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆ ಥರ ಹೇಳಿಕೆ ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಸಿದ್ದರಾಮಯ್ಯನವರು ಇವತ್ತು ಅಕ್ರಮವಾಗಿ
ಇದರ ವಿರುದ್ಧ ನಾವು ಹೋರಾಟವನ್ನ ಮಾಡ್ತಾ ಇದ್ದೀರಿ. ಯಾವುದೇ ಕಾರಣಕ್ಕೂ ಈ ತರ ಹಿಂದೂಗಳು ದೌರ್ಜನ್ಯ ಮಾಡಿದ್ರೆ ನಾವು ಬಿಡಲ್ಲ. ಹರಿಪ್ರಸಾದ್ ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಸಂಚಲನ ಮೂಡಿಸ್ತಾ ಇದೆ. ಅದ್ರ ಹಿಂದಿನ ಉದ್ದೇಶ ಏನು ಸರ್ ಹಾಗಾದ್ರೆ? ಅವರು ಮತಿಭ್ರಮಣೆಯಿಂದ ಆ ತರ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಮೋದಿ ಆ ತರ ಇಡೀ ದೇಶದಲ್ಲೇ ಸ್ಟ್ರಾಂಗ್, ಇಡೀ ಪ್ರಪಂಚದಲ್ಲೇ ಸ್ಟ್ರಾಂಗ್. ಈ ಗೋದ್ರಾಗಿದ್ರೆ ಎಲ್ಲ ನಡೆಯಕ್ಕೆ ಯಾವುದೇ ಕಾರಣಕ್ಕೂ ಮೋದಿ ಅವರು ಬಿಡಲ್ಲ. ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಸಿದ್ದರಾಮಯ್ಯನವರು ಇವತ್ತು ಅಕ್ರಮವಾಗಿ ಬಂದಿದ್ದಾರೆ ಜೈಲಿಗೆ. ಇದರ ವಿರುದ್ಧ ನಾವು ಹೋರಾಟವನ್ನ ಮಾಡ್ತಾ ಇದ್ದೀರಿ. ಯಾವುದೇ ಕಾರಣಕ್ಕೂ ಈ ತರ ಹಿಂದೂಗಳು ದೌರ್ಜನ್ಯ ಮಾಡಿದ್ರೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್, ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಕಾಶ್, ಇವತ್ತು ಸಾಕಷ್ಟು ಬೆಳವಣಿಗೆಗಳಾಯ್ತು. ಆದರೆ ಪೊಲೀಸ್ ಠಾಣೆ ಮುತ್ತಿಗೆಗೆ ಒಂದಷ್ಟು ಪ್ಲಾನಿಂಗ್ ಅನ್ನ ಮಾಡಿಕೊಂಡಿದ್ರು. ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆಗೊಂಡಿದ್ರು. ಆದರೂ ಕೂಡ ಇಂಥ ಒಂದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಯಿತು. ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಈಗ ನೋಡಿ. ಪ್ರಮುಖವಾಗಿ ಬಿಜೆಪಿ ನಾಯಕರು ಒಂದಷ್ಟು ಆಗ್ರಹಿಸ್ತಾ ಇರುವಂಥ ವಿಚಾರ ಅಂದರೆ ಠಾಣಾಧಿಕಾರಿ, ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗಬೇಕು ಅಂತೇಳಿ. ಮಾಹಿತಿ ಕೊಡೋದಾದ್ರೆ ನಾಗೇಂದ್ರ ಬಾಬು, ನಿಜಕ್ಕೂ ಏನಂದರೆ ಹಿಂದೂ ಕಾರ್ಯಕರ್ತನ ಬಂಧನವನ್ನು ಖಂಡಿಸಿ ಇವತ್ತು ಉಗ್ರವಾದಂಥ ಹೋರಾಟಕ್ಕೆ BJP ಇಲ್ಲಿ ಹಮ್ಮಿಕೊಂಡಿತ್ತು. ಅಂದರೆ ಶಹರ ಪೊಲೀಸ್ ಠಾಣೆಯ ಎದುರುಗಡೆ ಏನು ಟೆಂಟನ್ನು ಹಾಕಲಾಗಿತ್ತು. ಈ ಟೆಂಟ್ ಮೂಲಕ ನೂರಾರು ಸಂಖ್ಯೆಯಲ್ಲಿ BJP ಕಾರ್ಯಕರ್ತರು, ಅಂದರೆ ವಿಪಕ್ಷ ನಾಯಕ R. ಅಶೋಕ್ ಅವರ ನೇತೃತ್ವದಲ್ಲಿ ನೂರಾರು ಕಾರ್ಯಕರ್ತರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಹಳೆಯನ್ನು ಊದಿದ್ರು. ತೊಡೆತಟ್ಟಿ ಒಂದು ಆಕ್ರೋಶಭರಿತವಾದಂಥ ಘೋಷಣೆಗಳನ್ನು ಕೂಗುವ ಮೂಲಕ ಒಂದು ಕಡೆ ಸತತವಾಗಿ ನಿರಂತರ 4 ಗಂಟೆಗಳ ಕಾಲ ಒಂದು ಹೋರಾಟಕ್ಕೆ ಇಲ್ಲಿ ಮುಂದಾಗಿದ್ದರು. ಜೊತೆಗೆ ಒಂದು ಕಡೆ ಪ್ರತಿಭಟನೆ ಮುಗಿತಾ ಇದ್ದಂಗೆ ಠಾಣೆಗೆ, ಅಂದರೆ BJP ನಾಯಕರು ಇರ್ಬೋದು, BJP ಕಾರ್ಯಕರ್ತರು ಇರ್ಬೋದು, ಅವರ ಬೇಡಿಕೆ ಏನಿತ್ತು ಪ್ರಮುಖವಾಗಿ ಈ ಹಿಂದೂ ಕಾರ್ಯಕರ್ತನನ್ನು ಯಾಕೆ ಬಂಧನ ಮಾಡಲಾಯಿತು, ಈ ಯಾವುದೇ ಕಾರಣವಿಲ್ಲದೆ ಬಂಧನ ಮಾಡಿರುವಂಥ ಇನ್ಸ್ಪೆಕ್ಟರ್ MM ತಹಸೀಲ್ದಾರ್ ಅವ್ರನ್ನ ಅಮಾನತು ಮಾಡಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನು ಇಟ್ಕೊಂಡು, ಪ್ರಮುಖವಾದಂಥ ಒಂದು ಬೇಡಿಕೆಯನ್ನು ಇಟ್ಕೊಂಡು ಠಾಣೆಯ ಮುಂದುಗಡೆ ಏನು ಪ್ರತಿಭಟನೆಗೆ ಮುಂದಾಗಿದ್ದರು. ಈ ಪ್ರತಿಭಟನಾ ನಿರತರ ನೂರಾರು ಕಾರ್ಯಕರ್ತರನ್ನು ಈಗಾಗಲೇ ಬಂಧನ ಮಾಡುವಂಥ ನಿಟ್ಟಿನಲ್ಲಿ ಪೊಲೀಸ್ ಅಧಿಕಾರಿಗಳು ಅವರನ್ನು ಹೊಸ CR ಗ್ರೌಂಡ್ಗೆ ಕರೆದುಕೊಂಡು ಹೋಗಿರ್ತಕ್ಕಂಥದ್ದು. ಈ ಒಂದು ಪ್ರತಿಭಟನೆಯ ಸಂದರ್ಭದಲ್ಲಿ, ಅಂದರೆ ಬಂಧನ ಮಾಡುವಂಥ ಸಂದರ್ಭದಲ್ಲಿ R. ಅಶೋಕ್ ಅವರು, ವಿಪಕ್ಷ ನಾಯಕರಾಗಿರುವಂಥ R. ಅಶೋಕ್ ಅವರು ಹೇಳಿಕೆಯನ್ನು ನೀಡಿರ್ತಕ್ಕಂಥದ್ದು. ಈ ರೀತಿ ಸರ್ಕಾರದ ಒಂದು ಕುಮ್ಮಕ್ಕಿನಿಂದ ನಮ್ಮನ್ನು ಬಂಧನ ಮಾಡಲಾಗ್ತಾ ಇದೆ, ನಮ್ಮ ಪ್ರತಿಭಟನೆಯನ್ನು ಹತ್ತಿಕ್ಕುವಂಥ ಕೆಲಸಗಳಾಗ್ತಾ ಇದ್ದಾವೆ. ಆದರೆ ನಾವು ಯಾವುದೇ ಕಾರಣಕ್ಕೂ ಈ ಒಂದು ಹೆದರಿಕೆಗೆ ಬಗ್ಗಲ್ಲ. ನಮ್ಮ ಬೇಡಿಕೆ ಈಡೇರುವವರೆಗೂ, ಅಂದರೆ ಈ ಹಿಂದೂ ಕಾರ್ಯಕರ್ತ ಏನಿದ್ದಾನೆ ಶ್ರೀಕಾಂತ್ ಪೂಜಾರಿ ಬಂಧನ ಮಾಡಿರುವಂಥ ಹಿನ್ನೆಲೆಯಲ್ಲಿ ಠಾಣಾ ಇನ್ಸ್ಪೆಕ್ಟರ್, ಅಂದರೆ ಶಹರ ಠಾಣೆ ಇನ್ಸ್ಪೆಕ್ಟರನ್ನು ಅಮಾನತು ಮಾಡುವವರೆಗೂ ನಾವು ನಿರಂತರವಾಗಿ ಹೋರಾಟವನ್ನು ಮಾಡ್ತೀವಿ. 3 ದಿನಗಳ ಕಾಲ ಈಗಾಗಲೇ ನಮಗೆ ಗಡುವನ್ನು ಕೊಟ್ಟಿದ್ದಾರೆ. ಅಂದರೆ ಪೊಲೀಸ್ ಅಧಿಕಾರಿಗಳು ಈಗಾಗಲೇ 3 ದಿನಗಳಲ್ಲಿ ನಾವೇನು ಒಂದು ಸೂಕ್ತವಾದಂಥ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅಂತಕ್ಕಂಥ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ಆ ಭರವಸೆ ಈಡೇರದೇ ಇದ್ದಲ್ಲಿ ಮತ್ತೆ ನಾವು ಬೀದಿಗಿಳಿದು ಹೋರಾಟಕ್ಕೆ ಮುಂದಾಗಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು R. ಅಶೋಕ್ ಅವರು ಈ ಒಂದು ಪೊಲೀಸರು ವಶಕ್ಕೆ ಪಡೆದುಕೊಳ್ಳುವಂಥ ಒಂದು ಸಂದರ್ಭದಲ್ಲಿ ಗಂಭೀರವಾಗಿ ಒಂದು ಎಚ್ಚರಿಕೆಯನ್ನು ನೀಡಿರುವಂಥದ್ದು. ನಾಗೇಂದ್ರ ಬಾಬು, ಪ್ರಕಾಶ್, ಸದ್ಯಕ್ಕೆ ಅಲ್ಲಿ ಪರಿಸ್ಥಿತಿ ಹೇಗಿದೆ ವಿವರಿಸ್ಬೋದಾ? ನಾಗೇಂದ್ರ ಬಾಬು, ನಿಜಕ್ಕೂ ಏನಂದರೆ ನೂರಾರು ಸಂಖ್ಯೆಯಲ್ಲಿ ಶಹರ ಪೊಲೀಸ್ ಠಾಣೆಯ ಎದುರುಗಡೆಯನ್ನು ನಿರಂತರವಾಗಿ 4 ಗಂಟೆಗಳ ಕಾಲ ಒಂದು ಪ್ರತಿಭಟನೆಯನ್ನು ಮಾಡುವ ಮೂಲಕ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದರು. ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಕಾರ್ಯಕ್ಕೆ ಮುಂದಾದರು. ಆದರೆ ಪ್ರತಿಭಟನೆಯ ನಂತರ ನೂರಾರು ಕಾರ್ಯಕರ್ತರನ್ನು ಈಗಾಗಲೇ ಬಂಧನ ವಶಕ್ಕೆ ಪಡೆದುಕೊಳ್ಳುವ ಮೂಲಕ ಒಂದು CR ಗ್ರೌಂಡ್ಗೆ ತೆಗೆದುಕೊಂಡು ಹೋಗಿರುವಂಥದ್ದು. ಸದ್ಯ ದೃಶ್ಯಾವಳಿಯಲ್ಲಿ ನಾನು ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಸದ್ಯದ ಪರಿಸ್ಥಿತಿ ಅಂದರೆ ಪೊಲೀಸ್ ಠಾಣೆಯ ಅಣತಿ ಪ್ರದೇಶದಲ್ಲಿ, ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಯಾವುದೇ ವಾಹನಗಳನ್ನು ಬಿಡುವಂಥ ನಿಟ್ಟಿನಲ್ಲಿ ಪೊಲೀಸರು ಮುಂದಾಗ್ತಾ ಇಲ್ಲ. ಕೆಲವು ಸಾರ್ವಜನಿಕರ ಓಡಾಟ ಈಗ ಆಗ್ತಾ ಇದೆ. ಆದರೆ ಸಂಪೂರ್ಣವಾಗಿ ವಾಹನಗಳ ಓಡಾಟಕ್ಕೆ ಒಂದು ಕಡೆ ಅಂದರೆ ಪೊಲೀಸರು ಈಗಾಗಲೇ ತಡೆಯನ್ನು ಮಾಡಿರುವಂಥದ್ದು. ಯಾಕಂದರೆ ಸದ್ಯದ ಪರಿಸ್ಥಿತಿ ಈಗಾಗಲೇ BJP ಕಾರ್ಯಕರ್ತರನ್ನು ವಶಕ್ಕೆ ಪಡೆದುಕೊಳ್ಳುವಂಥ ನಿಟ್ಟಿನಲ್ಲಿ ಇನ್ನೂ ಹೆಚ್ಚಿನ ಘಟನೆಗಳು ನಡೀತಾ ಇರುವಂಥ ಒಂದು ಸಾಧ್ಯತೆಗಳಿರುವಂಥ ಹಿನ್ನೆಲೆಯಲ್ಲಿ ಪೊಲೀಸ್ ಅಧಿಕಾರಿಗಳು ಸಹ ಇಲ್ಲಿ ಕಣ್ಗಾವಲನ್ನು ಇರಿಸಿದ್ದಾರೆ. ಏನು ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು, ನೂರಾರು ಸಂಖ್ಯೆಯ ಸಿಬ್ಬಂದಿಗಳು ಇಲ್ಲೇ ಸಹ, ಅಂದರೆ ಶಹರ ಪೊಲೀಸ್ ಠಾಣೆಯ ಮುಂದೆಗಡೆನೇ ಬಿಡುವ ಮೂಲಕ ಇಲ್ಲೇ ಬಿಟ್ಟಿದ್ದಾರೆ. ಸಾಕಷ್ಟು ಕಣ್ಗಾವಲನ್ನು ಇರಿಸುವ ಮೂಲಕ ಯಾವುದೇ ರೀತಿಯಾದಂಥ ಕಾರ್ಯಕರ್ತರಿರ್ಬೋದು, ಹಿಂದೂ ಪರ ಕಾರ್ಯಕರ್ತರಿರ್ಬೋದು, ಮತ್ತೆ ಠಾಣೆಗೆ ಮುತ್ತಿಗೆ ಹಾಕುವಂಥ ಸಾಧ್ಯತೆಗಳಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸ್ ಅಧಿಕಾರಿಗಳು ಇಲ್ಲಿ ಕಟ್ಟೆಚ್ಚರಿಕೆಯನ್ನು ಇಲ್ಲಿ ನಿರ್ವಹಣೆ ಮಾಡ್ತಾ ಇದ್ದಾರೆ. ನಾಗೇಂದ್ರ ಬಾಬು, ಕೇಳಿ, ಕೋಮು ಸೂಕ್ಷ್ಮ ಪ್ರದೇಶ
ಆಲ್ರೆಡಿ ಈಗ ಅಲ್ಲಿ ಇನ್ಸ್ಪೆಕ್ಟರ್ ಮೇಲೆ ಗಂಭೀರ ಆರೋಪವನ್ನ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಸಿಟಿಯಾದ್ಯಂತ ಬಂದೋಬಸ್ತ್ ಹೇಗಿದೆ, ಮತ್ತೆ ಕಾರ್ಯಕರ್ತರು ಏನು ಹೇಳ್ತಾ ಇದ್ದಾರೆ, ಮತ್ತೆ ಈಗ ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ? ಪ್ರಕಾಶ್. ರಂಜಿತ್, ನಿಜಕ್ಕೂ ಏನಂದರೆ ನೂರಾರು ಕಾರ್ಯಕರ್ತರ ಬಂಧನ ಅಂದರೆ ಈಗಾಗಲೇ ಪೊಲೀಸರು ವಶಕ್ಕೆ ತೆಗೆದುಕೊಂಡು ಹೋಗಿರುವಂಥ ಹಿನ್ನೆಲೆಯಲ್ಲಿ ಸದ್ಯದಲ್ಲಿ ಶಹರ ಪೊಲೀಸ್ ಠಾಣೆಯ ಸುತ್ತಮುತ್ತಲೂ ಸಾಕಷ್ಟು ಒಂದು ಪ್ರಕ್ಷುಬ್ಧವಾದಂಥ ವಾತಾವರಣವಿದೆ. ಒಂದು ಕಡೆ ಕಾರ್ಯಕರ್ತರನ್ನ ಬಂಧನ ಮಾಡಿರುವಂಥ ಬೆನ್ನಲ್ಲೇ ಬಿ ಜೆ ಪಿ ಕಾರ್ಯಕರ್ತರು, ಅದೇ ರೀತಿ ಬಿ ಜೆ ಪಿಯ ನಾಯಕರು ಒಂದು ಗಂಭೀರವಾದಂಥ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಯಾಕಂದರೆ ಪ್ರಮುಖವಾಗಿ ರಾಜ್ಯ ಸರ್ಕಾರದ ಒಂದು ಕುಮ್ಮಕ್ಕಿನಿಂದ ನಮ್ಮ ಪ್ರತಿಭಟನೆಯನ್ನು ಹತ್ತಿಕ್ಕುವಂಥ ಕೆಲಸಗಳಾಗ್ತಾ ಇದ್ದಾವೆ. ನಾವು ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ವಿ, ಆದರೆ ನಮ್ಮ ಬೇಡಿಕೆ ಈಡೇರುವವರೆಗೂ ನಾವು ಪ್ರತಿಭಟನೆಯಿಂದ ಹಿಂದೆ ಸರಿಯಲ್ಲ. ಆದರೆ ಏಕಾಏಕಿ ನಮ್ಮನ್ನು ಬಂಧನ ಮಾಡುವಂಥ ನಿಟ್ಟಿನಲ್ಲಿ, ವಶಕ್ಕೆ ಪಡೆದುಕೊಳ್ಳುವಂಥ ನಿಟ್ಟಿನಲ್ಲಿ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಇದು ಕಾಂಗ್ರೆಸ್ ಸರ್ಕಾರದ ಒಂದು ನೀತಿ ಅಂತಲೇ ಹೇಳ್ಬೋದು ಅಂತಕ್ಕಂಥ ಒಂದು ಗಂಭೀರವಾದಂಥ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ ನಾವು ಶಾಂತಿಯುತವಾಗಿ ಒಂದು ಪ್ರತಿಭಟನೆಗೆ ಮುಂದಾದರೂ ಸಹಿತ ನಮ್ಮನ್ನು ಏಕಾಏಕಿ ವಶಕ್ಕೆ ಪಡೆದುಕೊಂಡಿರ್ತಕ್ಕಂಥದ್ದು ಖಂಡನೀಯ ಅಂತಕ್ಕಂಥ ಒಂದು ಆಕ್ರೋಶದ ನುಡಿಗಳು, ಅಸಮಾಧಾನದ ಮಾತುಗಳು ಬಿ ಜೆ ಪಿಯ ಕಾರ್ಯಕರ್ತರಿಂದಿರ್ಬೋದು, ಅದೇ ರೀತಿ ನಾಯಕರಿಂದೂ ಸಹ ಕೇಳಿಬಂದಿರುವಂಥದ್ದು. ರಂಜಿತ್. ಓಕೆ ಪ್ರಕಾಶ್, ಮತ್ತೊಂದು ಕಡೆಯಲ್ಲಿ ಈ ಒಂದು ಹೋರಾಟ ಈಗ ನಾಯಕರನ್ನ ಬಂಧಿಸಿದ್ದಾರೆ, ನೆಕ್ಸ್ಟ್ ಏನು ಅಂತ ಕಾರ್ಯಕರ್ತರು ಏನು ಹೇಳ್ತಾ ಇದ್ದಾರೆ, ಮತ್ತೆ ಈಗ ಎಸ್ ಪಿ ಏನು ಹೇಳಿದ್ದಾರೆ, ಅದ್ರ ಜೊತೆಗೆ ವಾಟ್ ನೆಕ್ಸ್ಟ್? ಪ್ರಕಾಶ್. ರಂಜಿತ್, ನಿಜಕ್ಕೂ ಏನಂದರೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಆಗಿರುವಂತಹ ರೇಣುಕಾ ಶಿವಕುಮಾರ್ ಅವರು ಒಂದು ಕಡೆ ಹೇಳೋದಂದರೆ ಪ್ರತಿಭಟನೆ ಬಿ ಜೆ ಪಿ ಪ್ರತಿಭಟನೆಯ ಮುಂಚಿತವಾಗಿ ಅಂದರೆ ಬಿ ಜೆ ಪಿ ನಾಯಕರಿರ್ಬೋದು, ಬಿ ಜೆ ಪಿ ಕಾರ್ಯಕರ್ತರಿರ್ಬೋದು, ಈ ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ಯಾವುದೇ ಅನುಮತಿಯನ್ನು ತೆಗೆದುಕೊಂಡಿರಲಿಲ್ಲ. ಏಕಾಏಕಿ ಅಂದರೆ ಶಹರ ಪೊಲೀಸ್ ಠಾಣೆಯ ಎದುರುಗಡೆ ಒಂದು ಪ್ರತಿಭಟನೆಯನ್ನು ಬಹುದೊಡ್ಡದಾದಂಥ ಒಂದು ಪ್ರತಿಭಟನೆಯನ್ನು ಮಾಡಲಿಕ್ಕೆ ಏನು ಮುಂದಾದರು. ಈ ಕಾರಣಕ್ಕಾಗಿ ಅವರ ನಿರಂತರವಾಗಿ ಪ್ರತಿಭಟನೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ಅವರನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಅಂತಕ್ಕಂಥ ಒಂದು ಸ್ಪಷ್ಟವಾದಂಥ ಹೇಳಿಕೆಯನ್ನು ರೇಣುಕಾ ಶಿವಕುಮಾರ್ ಅವರು ಹೇಳಿರ್ತಕ್ಕಂಥದ್ದು. ಒಂದು ಕಡೆ ಈ ಪೊಲೀಸರ ಈ ನಡೆ ವಿರುದ್ಧ ಸಹಿತ ಕಾರ್ಯಕರ್ತರಲ್ಲಿ ಸಾಕಷ್ಟು ಅಸಮಾಧಾನ ಕೂಡ ವ್ಯಕ್ತವಾಯಿತು. ಏನು ಕಾರ್ಯಕರ್ತರನ್ನು ಅಂದರೂ ನೂರಾರು ಸಂಖ್ಯೆಯಲ್ಲಿ ಇಲ್ಲಿ ಪ್ರತಿಭಟನೆಯಲ್ಲಿ ಏನು ಭಾಗಿಯಾಗಿದ್ದರು, ಆ ಕಾರ್ಯಕರ್ತರ ಎಲ್ಲರನ್ನೂ ವಶಕ್ಕೆ ಪಡೆದುಕೊಳ್ಳುವಂಥ ನಿಟ್ಟಿನಲ್ಲಿ ಪೊಲೀಸ್ ಅಧಿಕಾರಿಗಳು ಮುಂದಾದರು. ಈ ಒಂದು ಸಂದರ್ಭ ಸಾಕಷ್ಟು ಅಸಮಾಧಾನ, ಆಕ್ರೋಶ ಪೊಲೀಸರ ವಿರುದ್ಧ ಸಹಿತ, ಅದೇ ರೀತಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಹಿತ ಸಾಕಷ್ಟು ಗಂಭೀರವಾದಂಥ ಆರೋಪಗಳು, ಅಸಮಾಧಾನ, ಆಕ್ರೋಶ ಕೂಡ ಕೇಳಿ ಬಂದಿರುವಂಥದ್ದು. ರಂಜಿತ್. ಓಕೆ ಪ್ರಕಾಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.